ಹಲೋ ವೀಕ್ಷಕರೇ, ಇದು ಕೂಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಯೂಸ್ಫುಲ್ ಆದ ಹೊಸ ಟಿಪ್ಸ್ ಜೊತೆ ಬಂದಿದ್ದೀನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರುವ ಬೆಲ್ಲೈಕನ್ ಕ್ಲಿಕ್ ಮಾಡಿ, ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಫ್ರೆಂಡ್ಸ್. ಒಳ್ಳೊಳ್ಳೆ ಮಾಹಿತಿ ಸಿಗುತ್ತೆ ಫ್ರೆಂಡ್ಸ್. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಾನು ಬೆಂಕಿಪಟ್ಟಣ ತುಂಬಾ ಮಳೆಗಾಲ ಮೆತ್ತೆ ಆಗಿರುತ್ತೆ. ಬೇಗ ತಕ್ಷಣವೇ ನಮಗೆ ದೀಪ ಹಚ್ಚೋಕ್ಕಾಗಲ್ಲ, ಬೆಂಕಿ ಕೂಡ ಹಚ್ಚೋಕ್ಕಾಗಲ್ಲ. ಅದಕ್ಕೆ ಅಂತಲೇ ಇಲ್ಲಿ ಪೌಡ್ರ್, ನೀವು ಯಾವುದೇ ಪೌಡ್ರ್ ಆದರೂ ಸರಿಯೇ ಈ ರೀತಿ ಅಪ್ಲೈ ಮಾಡ್ಕೊಂಡ್ರೆ ಅದು ತಕ್ಷಣವೇ ನಿಮಗೆ ಬೆಂಕಿ ಕೂಡ ಹಚ್ಕೋಬೋದು ಫ್ರೆಂಡ್ಸ್. ಸ್ನೇಹಿತರೆ, ಮತ್ತೊಂದು ಟಿಪ್ಸು. ಇದು ಟೊಮೊಟೊ ತುಂಬಾ ಸಿಪ್ಪೆ ಎಲ್ಲ ಬಾಯಿಗೆ ಸಿಗುತ್ತೆ ಮತ್ತು ಇರಿಟೇಟ್ ಆಗುತ್ತಲ್ವ. ಅದಕ್ಕೆ ಅಂತ ನಾವು ಈ ಥರ ಬಿಸಿ ಮಾಡ್ಕೊಂಡು ಚೆನ್ನಾಗಿ ಈ ಥರ 4 ಸ್ಪೂನಲ್ಲಿ ಈ ಥರ ಚುಚ್ಚಿ ಬೆಂಕಿಯಲ್ಲಿ ಇಡೋದ್ರಿಂದ ಅದು ತುಂಬ ಚೆನ್ನಾಗಿ ಎಲ್ಲ ಎಲ್ಲ ನೋಡಿ ಈ ಥರ ಸಿಪ್ಪೆ ಬಿಟ್ಕೊಬಿಡುತ್ತೆ. ಸಿಪ್ಪೆ ಬಿಡೋದ್ರಿಂದ ಇದು ಸಾಂಬಾರಿಗೆ ಅಥವಾ ತಿಳಿ ಸಾಂಬಾರು ಅಥವಾ ನೀವು ಯಾವ ಸಾಂಬಾರಿಗೆ ಬೇಕಾದ್ರೆ ನೀವು ಈ ರೀತಿ ಮಾಡಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಾಯಿಗೆ ಸಿಪ್ಪೆ ಸಿಗೋಲ್ಲ. ನೋಡಿ ಈ ರೀತಿ ಕಟ್ ಮಾಡಿ ಯಾವ ಸಾಂಬಾರಿಗೆ ಬೇಕಾದ್ರೆ ನೀವು ಯೂಸ್ ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಚೆನ್ನಾಗಿರುತ್ತೆ ಈ ರೀತಿ. ಇದು ಕೂಡ ಫಾಲೋ ಮಾಡಿ, ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ರೀತಿ ನಾವು ಯಾವ್ದು ಬೇಳೆ ಸಾಂಬಾರು ಆದರೂ ಸರಿ, ಟೊಮೊಟೊ ಗೊಜ್ಜು ಆದರೂ ಸರಿ ಈ ರೀತಿ ಮಾಡೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ. ಮತ್ತೊಂದು ಟಿಪ್ಸ್ ಬಂದು, ತೆಂಗಿನಕಾಯಿ ತಕ್ಷಣ ನಾವು ಹಿಡಿಯೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಅಂತಲೇ ಈ ಥರ ಬಿಸಿನೀರಲ್ಲಿ ಇಡೋದ್ರಿಂದ ಅದು ಕೆಳಗಡೆ ಎಲ್ಲ ತುಂಬ ಕುದಿಬೇಕು ನೀರು. ಆ ನೀರಿಗೆ ಇಡೋದ್ರಿಂದ ಎಲ್ಲ ಬಿಟ್ಕೊಳ್ಳುತ್ತೆ, ಕಾಯಿ ಬಿಟ್ಟು ಆಮೇಲೆ ನಮ್ಗೆ ಬೇಕಂದ ತಕ್ಷಣ ಈ ರೀತಿ ಮಾಡ್ಕೋಬೋದು ಫ್ರೆಂಡ್ಸ್. ಇಲ್ಲಿ ನಾನು ಕಾಯಿ ಜಾರ್ತಾ ಇತ್ತು, ಅದಕ್ಕೋಸ್ಕರ ನಾನು ಒಂದು ಕಲ್ಲು ಸಹಾಯದಿಂದ ಒಡೆದು ಆಮೇಲೆ ಎಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಇದು ಕೂಡ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ ಫ್ರೆಂಡ್ಸ್. ನೋಡಿ ಎಷ್ಟು ನೀಟಾಗಿ ಬಿಡಿಸ್ಕೊಳ್ಳುತ್ತೆ. ನೋಡಿ ಎಷ್ಟು ಚೆನ್ನಾಗಿ ತಕ್ಷಣ ನಮಗೆ ಕೆಲಸ ಆಗುತ್ತೆ ಫ್ರೆಂಡ್ಸ್. ಇದು ಕೂಡ ಟೈಮ್ ಸೇವ್ ಆಗುತ್ತೆ. ಈ ರೀತಿ ಮಾಡಿ. ಮತ್ತೊಂದು ಟಿಪ್ಸ್ ಬಂದು, ಇಲ್ಲಿ ಟೀ ಪುಡಿ ಒಂದು ಲೋಟ ನೀರಿಗೆ ಟೀ ಪುಡಿ ಹಾಕೋತಾ ಇದ್ದೀನಿ ಮತ್ತು ಸಾಂಪು ಹಾಕೋತಾ ಇದ್ದೀನಿ. ಇವೆಲ್ಲ ಕುದಿಸ್ಬೇಕು ಚೆನ್ನಾಗಿ. ನೋಡಿ 2 ಸಾಂಪು ಹಾಕೋಬೇಕು. ನಾನಿಲ್ಲಿ ಒಂದು ಮಾತ್ರ ತೋರಿಸಿ ಇನ್ನೊಂದು ತೋರಿಸಿಲ್ಲ ಫ್ರೆಂಡ್ಸ್. ಮತ್ತು 2 ಹಾಕೊಂಡಿದ್ದೀನಿ. ಮತ್ತು ಇಲ್ಲಿ ಸೋಡಾ ಹಾಕೋತಾ ಇದ್ದೀನಿ, ಅಡುಗೆ ಸೋಡಾ ಹಾಕೋತಾ ಇದ್ದೀನಿ. ಇವೆಲ್ಲ ಚೆನ್ನಾಗಿ ಕುದಿಸಬೇಕು. ಮತ್ತು ಪೇಸ್ಟ್ ಹಾಕೋತಾ ಇದ್ದೀನಿ. ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ನೀಟಾಗಿ ಎಲ್ಲ ಕುದಿಸಿ ಚೆನ್ನಾಗಿ ಕುದಿದ ನಂತರ ನೋಡಿ ಈ ರೀತಿ ಎಲ್ಲ ಕುದಿದ ನಂತರ ನಮಗೆ ಸಿಂಕು ಅಥವಾ ವಾಶ್ ಬೇಷನ್ನು, ಟಾಯ್ಲೆಟ್ ರೂಮ್ ಎಲ್ಲ ಎಲ್ಲೆಲ್ಲಿ ಕೊಳೆ ಇದೆಯೋ ತುಂಬಾ ಗಲೀಜಾಗಿರುತ್ತಲ್ಲ ಅಲ್ಲೆಲ್ಲ ಹಾಕಿ ಉಜ್ಜೋದ್ರಿಂದ ತುಂಬ ಯೂಸ್ಫುಲ್ ಆಗುತ್ತೆ ಫ್ರೆಂಡ್ಸ್. ಈ ಟಿಪ್ಸ್ ಅಂತೂ ತುಂಬ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ. ನೋಡಿ ಈ ರೀತಿ ಎಲ್ಲ ಟಾಯ್ಲೆಟ್ ರೂಮ್ಗೆ ಫ್ರೆಂಡ್ಸ್. ಇದು ನಾವು ಬಾಡಿಗೆ ಮನೆ ಇರೋದ್ರಿಂದ ಇದು ಸುಮಾರು ಬೇರೆಯವರೆಲ್ಲ ಯೂಸ್ ಮಾಡಿದ್ದಾರೆ. ಅದರಿಂದ ಅದು ಹಳೆ ಕರೆ ಹಾಗೆ ಇದೆ, ತುಂಬಾ ಇತ್ತು. ಈಗ ನಾನು ಈ ರೀತಿ ಎಲ್ಲ ಟಿಪ್ಸ್ ಫಾಲೋ ಮಾಡೋದ್ರಿಂದ ಅದು ಕರೆಯೆಲ್ಲ ಹೋಗಿದೆ. ಎಷ್ಟೇ ಹಾರ್ಪಿಕ್ ಹಾಕಿ ಕೂಡ ಉಜ್ಜಿದ್ದೀನಿ ನಾನು, ಆದರೂ ಹೋಗಿರಲಿಲ್ಲ ಫ್ರೆಂಡ್ಸ್. ಇದು ಬಾಡಿಗೆ ಮನೆ, ಬೇರೆಯವರು ಸುಮಾರು 5-6 ವರ್ಷ ಇದ್ದರು. ಅದರಿಂದ ಆ ಕರೆ ಹಾಗೇ ಇದೆ. ಮತ್ತು ನಾ ಬಂದಮೇಲೆ ಸುಮಾರು ಎಲ್ಲನೂ ಕ್ಲೀನ್ ಮಾಡಿದ್ದೀನಿ. ಈಗ ನೋಡಿ ಸಿಂಕು, ವಾಶ್ ಬೇಸಿನ್ನು ಎಲ್ಲನೂ ನೀಟಾಗಿ ಉಜ್ಜಿ ಈ ರೀತಿ ಎಲ್ಲ ಕಡೆನೂ ಹಾಕ್ಬಿಟ್ಟು ಈ ರೀತಿ ಒಂದು 5 ನಿಮಿಷ ಬಿಟ್ಟು ಈ ರೀತಿ ಉಜ್ಜೋದ್ರಿಂದ ನೀಟಾಗಿ ಕೊಳೆ ಎಲ್ಲ ಹೋಗುತ್ತೆ ಫ್ರೆಂಡ್ಸ್. ತುಂಬಾ ಯೂಸ್ಫುಲ್ ಆಗುತ್ತೆ. ಇದಂತೂ ಟ್ರೈ ಮಾಡಿ, ಆಮೇಲೆ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ವಾರದಲ್ಲಿ 1 ದಿನ ಮಾಡ್ತಾ ಬನ್ನಿ. ತುಂಬಾ ಕೆಮಿಕಲ್ ಇಲ್ಲದೇ ನಾವು ಕೈ ಕೂಡ ಸೇಫಾಗಿರುತ್ತೆ, ಕೈ ಉರಿ ಬರಲ್ಲ, ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ 10 ನಿಮಿಷ ಆದಮೇಲೆ ನೋಡಿ ಈ ರೀತಿ ಉಜ್ತಾ ಇದ್ದೀನಿ. ಇದು ಹಳೆ ಕರೆ ಫ್ರೆಂಡ್ಸ್. ಇದು ಬೇರೆಯವರು ಯೂಸ್ ಮಾಡಿ ಹಾಗೆಯೇ ಕರೆ ಹಾಗೆ ಉಳ್ಕೊಂಡಿದೆ, ಅದರಿಂದ ಅದು ಹೋಗ್ತಿಲ್ಲ ಅಷ್ಟೇ. ನಾವು ಆಸಿಡ್ ಹಾಕಲ್ಲ ತೊಳೆದಿದ್ದೀನಿ, ಆದರೂ ಹೋಗಿರಲಿಲ್ಲ. ಬೇರೆ ಅಂತೂ ಹೊಸದಾದರೆ ಈ ರೀತಿ ಮಾಡ್ತಾ ಬನ್ನಿ. ನೋಡಿ ಎಷ್ಟು ನೀಟಾಗಿ ರಿಸಲ್ಟ್ ಗೊತ್ತಾಗುತ್ತೆ ಫ್ರೆಂಡ್ಸ್. ನೋಡಿ ತುಂಬಾ ಬಾತ್ರೂಮ್ ಎಲ್ಲನೂ ನೀಟಾಗಿದೆ. ಐ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಹೀಗೆ ಒಳ್ಳೊಳ್ಳೆ ಮಾಹಿತಿ ನನ್ನ ಚಾನಲಿದೆ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ ಚೆಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.